ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಒಂದು ತಿಂಗಳಿಂದ ಸುರಿಯುತ್ತಿರುವ ಹಿಂಗಾರು ಮಳೆಯ ಆರ್ಭಟ ಮತ್ತು ಜಡಿಮಳೆಗೆ ಜಿಲ್ಲಾದ್ಯಂತ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕೆ ಬೆಳೆಗಾದ ಟೊಮಾಟೊ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಕೋಸು ಇರ್ಬೋದು, ಗಡ್ಡೆಕೋಸು, ಎಲೆಕೋಸು ಎಲ್ಲ ವಾಣಿಜ್ಯ ಬೆಳೆಗಳು ತೇವಾಂಶ ಹೆಚ್ಚಾಗಿ ರೋಗಗಳು ನಿಯಂತ್ರಣಕ್ಕೆ ಬಾರದೆ ಲಕ್ಷಾಂತರ ರೂಪಾಯಿ ಔಷಧಿ ಖರೀದಿ ಮಾಡಿ ಸಿಂಪಡಣೆ ಮಾಡಿದರೂ ಕನಿಷ್ಠ ಆ ಒಂದು ತೋಟಗಳ ಮೇಲಿರುವ ಹಸಿರು ಸೊಳ್ಳೆಗಳು ಸಾಯ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕಳಪೆ ಒಂದು ಔಷಧಿಗಳನ್ನು ವಿತರಣೆ ಮಾಡ್ತಾ ಇದ್ರು ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ನಾಪತ್ತೆ ಆಗಿಬಿಡ್ತಾ ಇದ್ದಾರೆ. ಒಂದು ಜೊತೆಗೆ ಈ ಒಂದು ತೇವಾಂಶ ಹೆಚ್ಚಾಗಿರೋದ್ರಿಂದ ಟೊಮೊಟೊಗೆ ಮತ್ತಿತರ ಬೆಳೆಗಳ ಟೊಮೊಟೊಗೆ ಏನಂದರೆ ಅಂಗಮಾರಿ ಬರ್ತಾ ಇದೆ, ಚುಕ್ಕೆ ರೋಗ ಬರ್ತಾ ಇದೆ, ಬೂದಿ ರೋಗ ಮತ್ತು ಡ್ಯಾಗ್ ಬರ್ತಾ ಇದೆ. ಇದರ ಮಧ್ಯೆಯೂ ಸಹ ನಕಲಿ ಬಿತ್ತನೆ ಬೀಜಗಳ ಹಾವಳಿನ ಹೆಚ್ಚಾಗಿದೆ. ಅದ್ಯಾವುದು ಬಾಯ್ಲರ್ ಕಂಪ್ನಿಯ ಅದು ಪ್ರತಿಷ್ಠಿತ ಕಂಪ್ನಿ. ಆ ಕಂಪ್ನಿಯವನೇ ಏನು ಮಾಡಿದಾನೆಂದರೆ ಆದಿರಾಜ ಅಂತೇಳಿ ಒಂದು ಹೊಸ ಟೊಮೊಟೊ ತಳಿ ಬಿಟ್ಟಿದ್ದಾನೆ. ಆ ಹೊಸ ಟೊಮೊಟೊ ತಲೆ ಬೆಳೆದಿದ್ದಂಥ ಕೋಲಾರ ಜಿಲ್ಲೆಯವರು ಏನು ತಿರುಪತಿಗೆ ಹೋಗಿ ನಾಮ ಹಾಕ್ಸ್ಕೊಂಡಿಲ್ಲ, ಇಲ್ಲೇ ನಾಮ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. 1 ಎಕರೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆದಿರೋಂಥ ಈ ಆದಿರಾಜ ಟೊಮಾಟೊ ತಳಿ ಸಂಪೂರ್ಣವಾಗಿ ಕಳಪೆ. ಯಾವ ರೀತಿ ಅಂದರೆ ಮಾರ್ಕೆಟ್ಗೆ ಹೋದರೆ ಅದು ನೋ ಸೇಲ್, ಕೇಳೋರೇ ಇಲ್ಲ, ಅಷ್ಟರ ಮಟ್ಟಿಗೆ ಅದು ಹದಗೆಟ್ಟಿದ್ರು ಸಹ ಸಂಬಂಧಪಟ್ಟ ಅಧಿಕಾರಿಗಳಿದೆ, ವಿಜ್ಞಾನಿಗಳು ಕರೆಸ್ತೀವಿ, ಪರಿಶೀಲನೆ ಮಾಡ್ತೀವಿ, ಆಮೇಲೆ ವರದಿ ಕೊಡ್ತೀವಿ ಅಂತ ಹೇಳಿದ್ರೆ ಇದೇ ಯಥಾ ರಾಜ ತಥಾ ಪ್ರಜೆ. ಪ್ರತಿ ವರ್ಷ ಇದೇ ಆಗೋಯ್ತು. ಒಂದು ದಿನ ಕೂಡ ತಪ್ಪಿದ್ದಲ್ಲ ರೈತರ ಗೋಳು. ಅದರ ಜೊತೆಗೆ ಈ ಒಂದು ಹಿಂಗಾರು ಮಳೆ ಜಡಿಮಳೆಯಿಂದ ನಷ್ಟವಾಗಿರುವಂತಹ ತೋಟಗಾರಿಕಾ ಬೆಳೆಗಳನ್ನು ವೀಕ್ಷಣೆ ಮಾಡಿ ವರದಿ ಸಲ್ಲಿಸಲು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕಂತೇಳಿ ಜಿಲ್ಲೆಯ ಅಭಿವೃದ್ಧಿಯ ಮತ್ತು ರೈತ ಕೂಲಿ ಕಾರ್ಮಿಕರ ಪರ ನಿರಂತರವಾಗಿ ತಮ್ಮ ಕಾಳಜಿಯನ್ನು ತೋರಿಸುತ್ತಿರುವಂಥ ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ರವಿ ಸಾಹೇಬರಲ್ಲಿ ನಾವು ಮನವಿ ಮಾಡುವ ಜೊತೆಗೆ ನಷ್ಟವಾಗಿರುವಂತಹ ಈ ತೋಟಗಾರಿಕಾ ಬೆಳೆಗಳ ವರದಿಯನ್ನು ತರಿಸಿಕೊಂಡು ಕನಿಷ್ಠ 1 ಎಕರೆಗೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡುವ ಜೊತೆಗೆ ರೋಗ ನಿಯಂತ್ರಣಕ್ಕೆ ಗುಣಮಟ್ಟದ ಔಷಧಿಯನ್ನು ಸರ್ಕಾರದಿಂದಲೇ ಉಚಿತವಾಗಿ ನೀಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರದ ತೋಟಗಾರಿಕೆ ಕೃಷಿ ಮಂತ್ರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಚೆನ್ನೈ ಕಾರಿಡಾರ್ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಸಕ್ಷಮ ಅಧಿಕಾರಿಗಳೇ. ಚಿತ್ತೂರು PD ಖಾತೆಯಲ್ಲಿದ್ದಂತಹ ಚುಕ್ಕನಹಳ್ಳಿ ರೈತರ 1,17,00,000 ಮರಗಿಡಗಳ ಪರಿಹಾರ ವಿತರಣೆ ಮಾಡಲು 70 ದಿನಗಳ ಕಾಲಾವಕಾಶ ಬೇಕೇ? ದೇಶಾದ್ಯಂತ ಎಷ್ಟೇ ಆಧುನಿಕತೆ ಮುಂದುವರೆದಿದ್ದರೂ ಸಹ ತಾಂತ್ರಿಕ ದೋಷ ಮತ್ತು ಸರ್ವರ್ ನೆಪದಲ್ಲಿ 70 ದಿನಗಳಿಂದ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿನ ಒಂದು PD ಆದಂಥ ಅರ್ಚನಾ ಮೇಡಮ್ ಅವರು ಒಂದು ಚುಕ್ಕನಹಳ್ಳಿ ರೈತರ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ? ರೈತರನ್ನು ವಂಚನೆ ಮಾಡ್ತಾ ಇದ್ದೀರಾ? ನಾವು ನೇರವಾಗಿ ಆರೋಪ ಮಾಡ್ತಾ ಇದ್ದೀವಿ. ಮೊನ್ನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಕೇಳ್ತಾ ಇದ್ದೀವಿ, ಮತ್ತು ರಸ್ತೆ ಮಂತ್ರಿಗಳ ಕೇಂದ್ರ ಮಂತ್ರಿಯನ್ನು ಕೇಳ್ತಾ ಇದ್ದೀವಿ. ರೈತರ ಹಣ ಬಿಡುಗಡೆ ಮಾಡಲು 70 ದಿನಗಳ ಕಾಲದಿಂದ ತಾಂತ್ರಿಕ ದೋಷ ಇದೆಯೇ? ಇದರ ಹಿಂದಿನ ಮುನ್ನಾರ ಏನು? ರೈತರನ್ನು ವಂಚನೆ ಮಾಡ್ತಾ ಇದ್ದೀರಾ? ನಾವು ನೇರವಾಗಿ ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಲ್ಲ ಸ್ವಾಮಿ, ಎಷ್ಟು ಆಧುನಿಕತೆ ಆಗಿದೆ ಅಂತ ಹೇಳಿದ್ರೆ ಸಮಸ್ಯೆ ಆದ 24 ಗಂಟೆ ಅಲ್ಲ, 1 ನಿಮಿಷ ಇಲ್ಲರ 10 ನಿಮಿಷದಲ್ಲಿ ಸರ್ವರ್ ಸಮಸ್ಯೆನ, ಟೆಕ್ನಿಕಲ್ ಸಮಸ್ಯೆನ ಬಗೆಹರಿಸುವಂತಹ ಆಧುನಿಕತೆ ಮುಂದುವರೆದಿರುವಾಗ 70 ದಿನಗಳಿಂದ ಸರ್ವರ್ ಪ್ರಾಬ್ಲಮ್ಮು, ಹಣ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಪರ್ಯಾಯ ವ್ಯವಸ್ಥೆ ಮಾಡಿ. ಇಲ್ಲವಾದರೆ ಇದೇ ತಿಂಗಳು 28ನೇ ತಾರೀಕು ಚೆನ್ನೈ ಕಾರಿಡಾರು ರಸ್ತೆ ಅಭಿವೃದ್ಧಿ ಏನು ಕಾಮಗಾರಿ ಮಾಡ್ತಾ ಇದ್ದಾರೆ, ಆ ಕಾಮಗಾರಿಯನ್ನು ಕೋಳಿಗಳ ಸಮೇತ ಮತ್ತು ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಳ್ಳುವ ಮುಖಾಂತರ ತಾಂತ್ರಿಕ ದೋಷ ಮತ್ತು ಸರ್ವರ್ ಸಮಸ್ಯೆಯಲ್ಲಿ ರೈತರ ಹಣವನ್ನು ಬಿಡುಗಡೆ ಮಾಡದಂತಹ ಚಿತ್ತೂರು PD ಹಾಗೂ SLO ಕಚೇರಿಯನ್ನು ಅರ್ಚನಾ ಮೇಡಮ್ ಅವರ ವಿರುದ್ಧ ಅಹೋರಾತ್ರಿ ಧರಣಿಯನ್ನು ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ನೀಡುತ್ತಾರೆ. ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಮುಳಬಾಗಿಲು ತಾಲೂಕಿನ ತಾಯ್ಲೂರು ಹೋಬಳಿಯ ಚುಕ್ಕನಹಳ್ಳಿ ರೈತರ ಭೂ ಸ್ವಾಧೀನವಾಗಿದ್ದು ಅದರ 2ನೇ ಕಂತಿನ 1,17,00,000 ಹಣ ಬಿಡುಗಡೆಯನ್ನು ಸಹ ಚಿತ್ತೂರು PDಯಿಂದ ಕೋಲಾರ ಜಿಲ್ಲೆಯ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳಾದ SLO ಅವರ ಖಾತೆಗೆ ಬಿಡುಗಡೆನೂ ಆಗಿದೆ. ಬಿಡುಗಡೆ ಆಗಿದ ನಂತರ ಆಗಸ್ಟ್ ತಿಂಗಳಲ್ಲಿ ಆ ಒಂದು ಚುಕ್ಕನಹಳ್ಳಿ ರೈತರಿಂದ ವೋಚರ್ಗೆ ಸಹಿ ಮಾಡಿಕೊಂಡು ಹಣ ಬಿಡುಗಡೆ ಮಾಡಬೇಕಾದಂತಹ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿನ ರೈತ ವಿರೋಧಿ ಧೋರಣೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ 70 ದಿನ ಕಳೆದಿದೆ.
ಇದುವರೆಗೂ ಎಷ್ಟು ದಿನ 70 ದಿನ ಕಳೆದಿದೆ ಓಚಾರಿಗೆ ಸಹಿ ಮಾಡಿಸ್ಕೊಂಡು. ಆ ರೈತರ ಖಾತೆಗೆ ಜಮಾ ಮಾಡಲು ಡೆಲ್ಲಿಯಲ್ಲಿ ಸರ್ವರ್ ಪ್ರಾಬ್ಲಮ್ ಅಂತೆ, ಮತ್ತು ನೆಟ್ವರ್ಕ್ ಪ್ರಾಬ್ಲಮ್ಮು, ತಾಂತ್ರಿಕ ದೋಷ ಅಂತೇಳಿ ನೆಪ ಹೇಳ್ತಾ ಇದ್ದಾರೆ. ಅಲ್ಲ, ಇಷ್ಟು ಆಧುನಿಕತೆ ಮುಂದುವರೆದಿದೆ ದೇಶಾದ್ಯಂತ. ವಿತಿನ್ 24 ಗಂಟೆ ಅಲ್ಲ, 1 ಅವರಲ್ಲಿ ಯಾವುದೇ ನಿಂತ ತಾಂತ್ರಿಕ ದೋಷ ಇದ್ರೂ, ಸರ್ವರ್ ಸಮಸ್ಯೆ ಇದ್ರೂ 2 ಅವರ್ ಇಲ್ಲ 4 ಅವರ್ ಇಲ್ಲ 24 ಗಂಟೆ ಇಲ್ಲ 48 ಗಂಟೆ, ಅದನ್ನೂ ಬಿಡಿ. ಆ ಒಂದು ತಾಂತ್ರಿಕ ಸರ್ವರ್ ಸಮಸ್ಯೆನೂ ಬಗೆಹರಿಸ್ತಾ ಇಲ್ಲ. ಮತ್ತು ತಾಂತ್ರಿಕ ದೋಷ, ನಾವು ಯಾವುದೇ ರೀತಿಯ ನೆಟ್ವರ್ಕ್ ಸಿಗ್ತಾ ಇಲ್ಲ. ಅದೇ ಮಾತೇ ಹೇಳ್ತಾ ಇದ್ದಾರೆ. 70 ದಿನಗಳಿಂದ ನೆಟ್ವರ್ಕನ್ನು ಸರಿಪಡಿಸದಂತಹ ಹೀನ ಸ್ಥಿತಿಯಲ್ಲಿ ಆ ಒಂದು ಆಧುನಿಕತೆ ಇರುವ ಇಂಜಿನಿಯರ್ಗಳು ಮತ್ತು ಟೆಕ್ನಿಕಲ್ ಸಿಬ್ಬಂದಿ ಇದ್ದಾರೆ. ನಾವು ಕೇಂದ್ರ ಸರ್ಕಾರ ಕೇಳ್ತಾ ಇದ್ದೀವಿ, ನಮ್ಮ ರಸ್ತೆ ಕೊಟ್ಟಿದ್ದೀವಿ, ನಮ್ಮ ಪರಿಹಾರ ಕೊಡಿವಿ ಅಂತೇಳಿ. ನೀವು ಓಚರ್ ಸಹಿ ಆದಮೇಲೆ 1 ವಾರ ಇಲ್ಲ 10 ದಿನದಲ್ಲಿ ಅವರಿಗೆ RTGS ಮಾಡಬೇಕಾದ್ರೆ RTGS ಬೇಡ, ಈಗ ಏನು ನೇರವಾಗಿ ಅವ್ರ ಖಾತೆಗಳು ಜಮಾ ಮಾಡ್ಬೇಕಂತ ಹೇಳ್ತಾರೆ. ಸರ್ವರ್ ಪ್ರಾಬ್ಲಮ್ ಅಂತ. ಯಾವ ಸರ್ವರ್ ಪ್ರಾಬ್ಲಮ್ಮು, ಹೆಂಗಿದೆ, ಯಾವ ರೀತಿ ಅಂದರೆ ನಮಗೂ ಗೊತ್ತಾಗ್ತಾ ಇಲ್ಲ. ಏನು ದೀಪಾವಳಿ ಕೊಡ್ತಾರೆ ಅಂತ ನೋಡಿದ್ವಿ, ನಾವು ಕೇಳಿದ್ವಿ SLOವನ್ನೇ, ಸರ್ ದೀಪಾವಳಿ ಕೊಡಿ ರೈತರಿಗೆ. ಆಯಿತು ಕೊಡ್ತೀನಿ ಅಂದ್ರೆ ದೀಪಾವಳಿಗೂ ಕೊಡಲಿಲ್ಲ. ಈಗೂ ಕೇಳಿದರೆ ಫೋನೂ ಸ್ಪೀಕರ್ಸ್ ಅಲ್ಲ. ಏನೋ ಸಂಬಂಧಪಟ್ಟ SLO ಆಫೀಸಲ್ಲಿ ಕಚೇರಿಯಲ್ಲಿ ಅವ್ರು ಯಾರು ಮಂಜುನಾಥ್ ಅಂತೆ ಮತ್ತು ಪ್ರಶಾಂತ್ ಅಂತೆ, ಯಾರನ್ನ ಕೇಳಿದ್ರು ಸಮಸ್ಯೆನ ಬಗೆಹರಿಸುತ್ತಲ್ಲ, ಹಣನೂ ಬಿಡುಗಡೆ ಆಗ್ತಾಯಿಲ್ಲ. ತಾಂತ್ರಿಕ ದೋಷ ಅಂತ ಇದ್ದಾರೆ. ಅದಕ್ಕೋಸ್ಕರ ಈ ಕೂಡಲೇ 48 ಗಂಟೆಗಳ ಒಂದು ಕಾಲಾವಕಾಶವನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ PD ಕಚೇರಿಯನ್ನು PD ಅವರಿಗೆ, ಅರ್ಚನಾ ಮೇಡಮ್ ಅಂತಿದ್ದಾರೆ, ಅವರು ಫೋನ್ ನಂಬರೇ ಕೊಡಲ್ಲ ಯಾರೂ. ಯಾಕೆ ಅಧಿಕಾರಿ ಆಗಿರ್ಬೇಕು ಅವರು? ವಿಶೇಷ ಭೂಸ್ವಾಧೀನ ಅಧಿಕಾರಿ ಅವ್ರ ನಂಬರೇ ತಗೊಳ್ಳ. ಅದಕ್ಕೆ ಈ ಕೂಡ 48 ಗಂಟೆಯಲ್ಲಿ ಚುಕ್ಕನಹಳ್ಳಿ ರೈತರ 1,17,00,000 ಮರಗಿಡಗಳ ಪರಿಹಾರವನ್ನು ಅವರ ಖಾತೆಗೆ ಜಮಾ ಮಾಡಬೇಕು. ನೀವು ಸರ್ವರ್ ಪ್ರಾಬ್ಲಮ್ ಹೇಳ್ತೀರಾ, ತಾಂತ್ರಿಕ ದೋಷ ಎಲ್ಲ ನಮ್ಗೆ ಬೇಕಾಗಿಲ್ಲ. ಈ ತಾಂತ್ರಿಕ ದೋಷ ಮತ್ತು ಸರ್ವರ್ ಪ್ರಾಬ್ಲಮ್ ಅದು ನೆಪ ಮಾತ್ರ ಕೇಳ್ತಾ ಇದ್ದೀರಾ, ರೈತರನ್ನು ವಂಚನೆ ಮಾಡ್ತಾ ಇದ್ದೀರಾ. ನಾವು ಚಿತ್ತೂರು PD ಅವ್ರಿಗೆ ಪೊರೆ ಮಾಡಿದ್ರೆ ನಾವು ಹಣವನ್ನು ಅವರ ಖಾತೆಗೆ ಜಮಾ ಮಾಡಿದ್ದೀನಿ ಅಂತ ಹೇಳ್ತಾ ಇದೆ, ಬಿಡುಗಡೆ ಮಾಡಿದೆ ಅಂತಾರೆ. ಅಂದರೆ ಇಲ್ಲಿ ಕೇಳಿದ್ರೆ ಇವರು ಆಯಿತು ಬಂದಿದೆ ತಾಂತ್ರಿಕ 70 ದಿನ ಬೇಕಾ ರೈತರ ಹಣ ಬಿಡುಗಡೆ ಬೇಕಾ? ಯಾವುದೇ ತಾಂತ್ರಿಕ ದೋಷ ಎಲ್ಲಿ ಇಲ್ಲ, ಬರೀ SLO ಆಫೀಸಲ್ಲಿ ಮಾತ್ರ ತಾಂತ್ರಿಕ ದೋಷ ಕಾಣಿಸ್ತಾ ಇದೆಯಾ? ಈ ಕೂಡಲೇ ಚಿತ್ತೂರು PD ಹಣದಿಂದ ಕೋಲಾರ SLO ಅಕೌಂಟಿಗೆ ಏನು ವರ್ಗಾವಣೆ ಆಗಿರುವ 1,17,00,000 ಮರಗಿಡಗಳ ಪರಿಹಾರವನ್ನು ಚುಕ್ಕನಹಳ್ಳಿ ರೈತರಿಗೆ 48 ಗಂಟೆಯಲ್ಲಿ ಬಿಡುಗಡೆ ಮಾಡದೇ ಇದ್ದರೆ ಈ ಕೂಡಲೇ ದಿನಾಂಕ ನಾವು ಹೇಳ್ತಾ ಇದ್ದೀವಿ, ಮುಂದಿನ 27 ಇಲ್ಲಾಂದರೆ 28ನೇ ತಾರೀಕು ಚೆನ್ನೈ ಕಾರಿಡಾರ್ ಏನು ಗುತ್ತಿಗೆದಾರರು ಏನು ಕೆಲಸ ಮಾಡ್ತಾರೆ ಆ ಕಾಮಗಾರಿಯನ್ನು ಸಂಪೂರ್ಣವಾಗಿ ನಾವು ಸ್ಥಗಿತ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ತಾರೆ. ತಾಂತ್ರಿಕ ದೋಷ 70 ದಿನಕ್ಕೆ ತಾಂತ್ರಿಕ ದೋಷ ಯಾವುದೂ ಇರಲ್ಲ. ಇಲ್ಲ ಅಂತ ಹೇಳಿದ್ರೆ ಬೇರೆ ಪರ್ಯಾಯವಾಗಿ ಅವರ ಹಣವನ್ನು ನೇರವಾಗಿ ರೈತರ RTGS ಮುಖಾಂತರ ಮಾಡಿ, ಅದನ್ನು ಬಿಟ್ಟು ರೈತರನ್ನು ವಂಚನೆ ಮಾಡೋದನ್ನು ಬಿಟ್ಟು ಈ ಕೂಡಲೇ ಹಣವನ್ನು ಬಿಡುಗಡೆ ಮಾಡದೇ ಇದ್ದರೆ ಆಗುವ ಅನಾಹುತಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ PD ಅವರ ಅರ್ಚನಾ ಅವರೇ ನೇರ ಕಾರಣ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.